ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ಬಿಟ್ಟು ನಾನು ಒಂದು 40 ಮಿನಿಟ್ಸ್ ವಾಕ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಒಂದು ರೈಸ್ ಮಾಡಿದ್ದೀನಿ. ಹಾಗೆ ಪಾಲಕ್ ರೈಸ್ ಮಾಡೋಕ್ಕೆ ಪಾಲಕ್ನ ತೊಳೆದ್ಬಿಟ್ಟು ಕ್ಲೀನಾಗಿ ಬೇಯೋಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆಗೆ ನಾನು ಡಿಟಾಕ್ಸ್ ವಾಟರ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಪೂಜೆಗೆ ನಿನ್ನೆ ಒಂದು ಸ್ವಲ್ಪ ಹೂ ತರಿಸಿದ್ದೆ. ಅದನ್ನೆಲ್ಲದನ್ನು ನಾನು ಬಾಕ್ಸಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಸೊ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು ವಾರ ಆದರೂ ನಮಗೆ ಫ್ರೆಶ್ಶಾಗಿ ಹಾಗೆ ಚೆನ್ನಾಗಿರುತ್ತೆ. ಇವಾಗ ಟೈಮ್ ಬಂದುಬಿಟ್ಟು 6:50 ಆಗಿದೆ. ಇನ್ನು ನನ್ನ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ನಿನ್ನೆಗೆ ಮುಗೀತು. ಸೊ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ, ನಾನು ಏನೇನು ಮಿಸ್ಟೇಕ್ ಮಾಡಿದೆ, ಏನಿಲ್ಲ ಅಂತ ಎಲ್ಲದೂ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊತಾ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇನ್ನು ನಿಮಗೆ ಗೊತ್ತಿರೋ ಹಾಗೆ ನಾನು ಮಂಗಳವಾರ ಶುಕ್ರವಾರ ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಮಾಡ್ತೀನಿ. ಹಾಗಾಗಿ ಇವತ್ತು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನಂದೆಲ್ಲ ರೊಟೀನ್ ಏನಿತ್ತು ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಜೊತೆಗೆ ಒಂದು ಕಡೆ ತಿಂಡಿನೂ ಪ್ರಿಪೇರ್ ಮಾಡ್ಕೋತಾ ಇವಾಗ ನಾನು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಏನಿದು ಪಾಲಕ್ ಸೊಪ್ಪು ಬೇಯೋಕೆ ಇಟ್ಟಿದ್ನಲ್ವ, ಅದನ್ನು ನಾನು ಇವಾಗ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಪಾಲಕ್ಕು ಬೇಯೋಕೆ ಇಟ್ಟಾಗಲೇ ಅದರಲ್ಲಿ ಒಂದು 3 ಗ್ರೀನ್ ಚಿಲ್ಲಿನೂ ಆ್ಯಡ್ ಮಾಡಿದ್ದೀನಿ. ಯಾಕೆಂದರೆ ಕಟ್ ಮಾಡಿ ಹಾಕಿದರೆ ನನ್ನ ಮಕ್ಕಳು ತಿನ್ನಲ್ಲ. ಹಾಗಾಗಿ ಅದ್ರ ಜೊತೆಗೇ ನಾನು ರುಬ್ಬಿಟ್ಟು ಪೇಸ್ಟಲ್ಲಿ ಪ್ರಿಪೇರ್ ಮಾಡ್ತೀನಿ. ಇದು ಅನ್ನ ಮಾಡಿದ್ನಲ್ವ, ಅದನ್ನ ಸ್ವಲ್ಪ ತಣ್ಣಗಾಗೋಕ್ಕೆ ತೆಗೆದಿಡ್ತಾ ಇದ್ದೀನಿ. ಇನ್ನು ಇದು ತಿಂಡಿ ಬಂದುಬಿಟ್ಟು ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಇವಾಗ ಮತ್ತು ಬಾಕ್ಸಿಗೆ ಎರಡಕ್ಕೂ ಸೇರಿಬಿಟ್ಟೆ ಮಾಡ್ತಾಯಿದ್ದೀನಿ ನಾನು. ಯಾಕೆಂದರೆ ಹಸ್ಬೆಂಡು ಮತ್ತು ನನ್ನ ದೊಡ್ಡ ಮಗಳಿಬ್ಬರು ಬಾಕ್ಸ್ ತೊಗೊಂಡು ಹೋಗ್ತಾರೆ. ಇನ್ನು ನನ್ನ ಸಣ್ಣ ಮಗಳಿಗೆ ಬಾಕ್ಸ್ ಏನಿರಲ್ಲ. ಸೊ ಹಂಗಾಗಿ ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಅಷ್ಟೇ ಹಾಕಿ ಕಳಿಸ್ತೀನಿ. ಅವಳು 1 o'clockಗೆ ಬಂದುಬಿಡ್ತಾಳೆ. ಇನ್ನು ಇದು ರೆಸಿಪಿ ಹೇಗೆ ಮಾಡೋದಂದರೆ, ಇದು ಕಡಾಯಿಗೆ ಬಂದುಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಗೆ ಎಣ್ಣೆ ಎರಡೂ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ತುಪ್ಪನೇ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನು. ಅದಾದಮೇಲೆ ಜೀರಿಗೆ, ಇನ್ನು ನಾನು ರಾ ಮಸಾಲ ಐಟಮ್ಸ್ ಎಲ್ಲ ಬಂದುಬಿಟ್ಟು ನಾನು ರೈಸ್ ಮಾಡಬೇಕಾದ್ರೆ ಅದರಲ್ಲೇ ಹಾಕಿದ್ದೆ. ಇದರಲ್ಲಿ ಹಾಕಿದರೆ ಅವಳು ತೆಗೆದು ತಿಂತಾಳೆ ಅದಕ್ಕೋಸ್ಕರನೇ ರೈಸಲ್ಲೇ ಹಾಕಿ ಮಾಡಿ ಅದನ್ನ ಎತ್ತಿಟ್ಬಿಟ್ಟು ನಾನು ಆಮೇಲೆ ರೈಸ್ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಗೋಡಂಬಿ ಹಾಕಿ ಅವು ಬ್ರೌನ್ ಕಲರ್ ಬಂದಾದಮೇಲೆ ನಾನು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದೇನು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಚೆನ್ನಾಗಿ ಬಾಡಿಸ್ಬೇಕು. ಅದು ಆಲ್ರೆಡಿ ನಾವು ಬೇಯಿಸ್ಕೊಂಡಿರೋದ್ರಿಂದ ಬೇಗನೆ ಆಗುತ್ತೆ. ಸೊ ಅದಾದಮೇಲೆ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ನಾನು ಆಲ್ರೆಡಿ ರೈಸ್ ಮಾಡಬೇಕಾದ್ರೇ ಉಪ್ಪು ಹಾಕಿದ್ದೆ, ಹಂಗಾಗಿ ಸ್ವಲ್ಪನೇ ಹಾಕಿದ್ದೀನಿ. ಮಕ್ಕಳದು ಹಸ್ಬೆಂಡು ತಿಂಡಿ ಪ್ರಿಪ್ರೇಷನ್ ಎಲ್ಲ ಮುಗೀತು. ಅವರು ಬಂದುಬಿಟ್ಟು ತಿಂಡಿ ಹಾಕ್ಕೊಟ್ಟಿದ್ದೀನಿ. ಇನ್ನು ನಾನಿಲ್ಲಿ ಓಟ್ಸು ಸ್ಮೂತಿ ಮಾಡ್ಕೊಳಕ್ಕೆ ಓಟ್ಸ್ನ ನೆನೆ ಹಾಕ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಓಟ್ಸ್ನ ನೆನೆ ಹಾಕಿದ್ದೀನಿ. ಇದು ನಾನು 10 o'clockಗೆ ತೊಗೊಳೋದ್ರಿಂದ ಇವಾಗ ಬಂದುಬಿಟ್ಟು 8 o'clock ಆಗಿದೆ. ಸೊ ಆರಾಮಾಗಿ ಒಂದು 1.5 or 2 hours ನೆನೆಯುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಇನ್ನು ನಾನು ಜೀರಾ ವಾಟರ್ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಡಿಟಾಕ್ಸ್ ವಾಟ್ರು, ಅದನ್ನು ಕುಡಿತಾ ಇದ್ದೀನಿ ಇವಾಗ. ಇನ್ನು ನನಗೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ, ಅಂದರೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇದೆ ನನಗೆ. ಹಂಗಾಗಿ ನಾನು ಡೈಲಿ ಬೆಳಗ್ಗೆ ಜೀರಾ ವಾಟ್ರನ್ನೇ ಪ್ರಿಫರ್ ಮಾಡ್ತೀನಿ ಕುಡಿಯೋಕ್ಕೆ. ಒಂದು ಸ್ವಲ್ಪ ಬ್ಲೋಟಿಂಗ್ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ನನಗೊಂದು ಸ್ವಲ್ಪ ಫುಡ್ ವ್ಯತ್ಯಾಸ ಆದರೂ, ಟೈಮ್ ಚೇಂಜ್ ಆದ್ರೂ ಹೊಟ್ಟೆ ಎಲ್ಲ ಉಬ್ದಂಗೆ ಆಗಿಬಿಡುತ್ತೆ ಒಂಥರ. ಸೊ ಹಂಗಾಗಿ
ಅದು ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಜೀರಾ ವಾಟ್ರನ್ನ ಕುಡಿತೀನಿ ನಾನು ಬೆಳಗ್ಗೆ. ನಾನು ಈ ಡಯಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೂ ನಾನು ಜೀರಾ ವಾಟ್ರ್ ಕುಡಿತಾ ಇದ್ದೆ. ಇವಾಗ ಬೆಳಗ್ಗೆ ಕಂಪಲ್ಸರಿ ಜೀರಾ ವಾಟ್ರ್ ಕುಡಿತೀನಿ. ಹಾಗೆ ನೈಟ್ ಬಂದುಬಿಟ್ಟು ಸಿನಮಿನ್ ಟೀ ಕುಡಿತೀನಿ. ಇನ್ನು ಮಕ್ಕಳದು ತಿಂಡಿ ಆಯಿತು, ನಂದು ಜೀರಾ ವಾಟ್ರ್ ಕುಡಿಯೋದೆಲ್ಲ ಮುಗೀತು. ಇವಾಗ ಬಂದುಬಿಟ್ಟು ನಾನು ಮಕ್ಕಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಖುಷಿ ಹೋಗ್ತಾಳೆ, ಅವಳದು 8:50ಗೆ ಬಸ್ ಬಂದುಬಿಡುತ್ತೆ. ಸೊ ಹಂಗಾಗಿ ಫಸ್ಟ್ ಅವಳನ್ನ ರೆಡಿ ಮಾಡಿಬಿಟ್ಟು ಅವಳಿಗೆ ಕಳಿಸ್ತೀನಿ. ಇನ್ನು ಆದ್ಯಂಗೆ ಬಂದುಬಿಟ್ಟು 9:30ಗೆ, ಖುಷಿ ಆದಮೇಲೆ ಅವಳು ಹೋಗ್ತಾಳೆ ಸ್ಕೂಲ್ಗೆ. ಮಕ್ಕಳಿಬ್ಬರನ್ನೂ ಸ್ಕೂಲಿಗೆ ಬಿಟ್ಟು ಬಂದೆ. ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 9:45 ಆಗಿದೆ. ಸೊ ನಾನು ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಇದಕ್ಕೆ ಬಂದುಬಿಟ್ಟು ಒಂದು ಚಿಕ್ಕ ಲೋಟದಲ್ಲಿ ಸ್ಕಿಮ್ಡ್ ಮಿಲ್ಕ್ ಬರುತ್ತಲ್ಲ, ಅದು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಒಂದು ಸಣ್ಣದು ಬನಾನಾ, ಹಾಗೆ ಸೀಡ್ಸು, ಚಿಯಾ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಆಮೇಲೆ ಇದು ಏನು ನಾವು ನೆನೆ ಹಾಕಿದ್ವಲ್ಲ ಓಟ್ಸು ಅದು, ಆಮೇಲೆ ಬಾದಾಮ್ ನೆನೆ ಹಾಕಿದ್ದೆ ನಾನು ನೈಟು ಅದು. ಅದಾದಮೇಲೆ ಗೋಡಂಬಿ ಆಪ್ಷನಲ್ಲು, ಅದಿಲ್ಲ, ನಾನು ಹಾಕ್ತಾಯಿದ್ದೀನಿ ಇದರಲ್ಲಿ ಇರಲಿ ಅಂತ ಹೇಳ್ಬಿಟ್ಟು. ಹಾಗೆ ಒಂದು 3 ಚಿಕ್ಕದು ಖರ್ಜೂರ ತೊಗೊಂಡಿದ್ದೀನಿ ನಾನು. ಆಮೇಲೆ 1 ಟೇಬಲ್ ಸ್ಪೂನು ಗ್ರೈಂಡ್ ಮಾಡಬೇಕಾದ್ರೆ ಹನಿ ಆ್ಯಡ್ ಮಾಡಿದರೆ ಸ್ಮೂದಿ ರೆಡಿ ಆಗುತ್ತೆ. ನೀವು ಇದಕ್ಕೆ ಆಲ್ಮಂಡ್ ಮಿಲ್ಕು ಅಥವಾ ಸೋಯಾ ಮಿಲ್ಕು ಹಾಕ್ಬೋದು. ಸೊ ನನ್ನ ಹತ್ರ ಅದೆರಡೂ ಇಲ್ಲ, ಹಾಗಾಗಿ ನಾನಿದು ಸ್ಕಿಮ್ಡ್ ಮಿಲ್ಕ್ನ ತರಿಸ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಆಗಲೇ ಹೇಳ್ದಾಗೆ ಗ್ರೈಂಡ್ ಮಾಡಬೇಕಾದ್ರೆ 1 ಟೇಬಲ್ ಸ್ಪೂನಷ್ಟು ಹನಿ ಹಾಕಿದ್ದೀನಿ. ಸೊ ಇದು ಈ ಥರ ಬಂದಿದೆ. ನಾನು ಇದನ್ನ ಸ್ಪೂನಲ್ಲಿ ಒಂದು ಸ್ವಲ್ಪ ತಿಂತೀನಿ ನಿಧಾನಕ್ಕೆ, ಕುಡಿಯೋಕ್ಕೆ ಚೆನ್ನಾಗಿ ಅನಿಸಲ್ಲ ನನಗಂತ ಹೇಳ್ಬಿಟ್ಟು ಸ್ಪೂನಲ್ಲಿ ನಿಧಾನಕ್ಕೆ ತಿಂತೀನಿ. ಆ್ಯಂಡ್ ನಂದು ವೆಯ್ಟು 1 ವೀಕ್ಗೆ ಎಷ್ಟು ಲಾಸ್ ಆಗಿದೆ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನಿದು ಮಂಡೇ ಬೆಳಗ್ಗೆ ನೋಡಿಕೊಂಡಾಗ ನಾನು ಎಷ್ಟು ವೆಯ್ಟ್ ಇದ್ದೆ ಅನ್ನೋದನ್ನ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇನ್ನು ನಾನು ಈ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದಾಗ ನನ್ನ ವೆಯ್ಟ್ ಬಂದುಬಿಟ್ಟು 60 to 95 ಅಂದರೆ 63 ಇದ್ದೆ. ಇವಾಗ ಬಂದುಬಿಟ್ಟು 60-85 ಇದೆ. ಆಲ್ಮೋಸ್ಟ್ ನಾನು 2 kg ಮೇಲೆ ವೆಯ್ಟ್ ಲಾಸ್ ಆಗಿದ್ದೀನಿ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಾನು ಸ್ಯಾಟರ್ಡೆ ನನ್ನ ವೆಯ್ಟ್ ಬೆಳಗ್ಗೆ ಚೆಕ್ ಮಾಡಿಕೊಂಡಾಗ ಬಂದುಬಿಟ್ಟು 60-20 ಇತ್ತು, ಅಂದರೆ 60 kg ಹತ್ತತ್ರ ಇತ್ತು ನನಗೆ. ಸೊ ನಾನು ಅದನ್ನು ವೀಡಿಯೋ ಮಾಡಲಿಲ್ಲ, ಜಸ್ಟ್ ಫೋಟೋ ತೆಗ್ದಿದ್ದೆ. ಅದು ಫೋಟೋನೂ ಸಿಗ್ತಾಯಿಲ್ಲ ನನಗೆ ಅಪ್ಲೋಡ್ ಮಾಡೋಕ್ಕೆ. ಇನ್ನು ನಾವು ಸಂಡೇ ಬಂದುಬಿಟ್ಟು ಮಂತ್ರಾಲಯ ಹೋಗಿದ್ವಿ. ಸೊ ಮಂತ್ರಾಲಯ ಹೋಗಿ ಬಂದಾಗ ನಂದೊಂದು ಸ್ವಲ್ಪ ಡಯಟು ತಪ್ಪೋಯಿತು. ಅಲ್ಲಿ ನಾನು ಫುಡ್ಡು ಚೇಂಜ್ ಆಯಿತು. ಆಮೇಲೆ ನಾನು ಫಾಸ್ಟಿಂಗು ಬಂದುಬಿಟ್ಟು ನಾನು 9:30-10ಗೆ ಬ್ರೇಕ್ ಮಾಡಿದೆ. ಹೊರಗಡೆ ಊಟನೇ ಆಯಿತು ನನಗೆ ಡೇ ಫುಲ್ಲು. ಹಾಗಾಗಿ ನಂದು ವೆಯ್ಟಲ್ಲಿ ತುಂಬಾ ವ್ಯತ್ಯಾಸ ಆಯಿತು. 60-20 ಇದ್ದವಳು ಇವತ್ತು ಬೆಳಗ್ಗೆ ನೋಡಿಕೊಂಡಾಗ, ಅಂದರೆ ಮಂಡೇ ಮಾರ್ನಿಂಗ್ ನೋಡಿಕೊಂಡಾಗ 60-85 ಆಗಿದೆ. ಅಂದರೆ ಹತ್ತತ್ರ ನಾನು ಅರ್ಧ kg ಮೇಲೇ ವೆಯ್ಟ್ ಗೇನ್ ಆಗಿದ್ದೀನಿ ಬರೀ ಒಂದು ದಿವಸಕ್ಕೆ. ಅಂದರೆ ನಾನಲ್ಲಿ ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ವಡೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಬಾದಾಮ್ ಮಿಲ್ಕ್ ತೊಗೊಂಡಿದ್ದೀನಿ. ಆಮೇಲೆ ಕೋಲ್ಡ್ ವಾಟ್ರೆಲ್ಲ ಕುಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಸ್ವೀಟ್ ತಿಂದಿದ್ದೀನಿ. ಆಮೇಲೆ ಹೊರಗಡೆ ಊಟ ಒಂದು ಡೇ ಫುಲ್ಲು ನನಗೆ ಹಂಗೆ ಆಗಿರೋದ್ರಿಂದ ಆಲ್ಮೋಸ್ಟ್ ನನಗೆ ಹತ್ತತ್ರ ಅರ್ಧ kg ಜಾಸ್ತಿ ತೋರಿಸ್ತು. ನಾನು ಸ್ಯಾಟರ್ಡೇಗೆ ಕಂಪೇರ್ ಮಾಡಿಕೊಂಡ್ರೆ, ನಂದು ಸ್ಯಾಟರ್ಡೇ ವೆಯ್ಟ್ಗೆ ಇಟ್ಕೊಂಡ್ರೆ ಹತ್ತತ್ರ ನಾನು 3 kg ವೆಯ್ಟ್ ಲಾಸ್ ಆದಂಗೆ ಆಯಿತು. ಇನ್ನು ಇದು ಬಂದುಬಿಟ್ಟು ನಾನು ಮಧ್ಯಾಹ್ನಕ್ಕೆ ನನಗೆ ಪರೋಟ ಟೈಪ್ ಮಾಡ್ಕೊಳ್ಳೋಣ ಅಂತೇಳಿ ಟೊಮೆಟೊ ಪರೋಟ ಮಾಡ್ಕೋತಾ ಇದ್ದೀನಿ. ಚಿಕ್ಕದಾಗಿರೋದು ಮೀಡಿಯಮ್ ಸೈಜಲ್ಲಿ ಒಂದು ಪರೋಟ ತೊಗೋತೀನಿ. ಇನ್ನು ಇದಕ್ಕೆ ಬಂದುಬಿಟ್ಟು ನಾನು ಟೊಮ್ಯಾಟೊ, ಆನಿಯನ್ನು, ಕ್ಯಾರೆಟು, ಆಮೇಲೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಧನಿಯಾ ಪೌಡ್ರು, ಜೀರಾ ಪೌಡ್ರು, ಹಾಗೆ ಒಂಚೂರು ಲೈಟಾಗಿ ಉಪ್ಪು ಹಾಕಿದ್ದೀನಿ. ಸಾಲ್ಟು ಆದಷ್ಟು ಕಡಿಮೆ ಮಾಡಿದ್ದೀನಿ ನಾನು, ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಆಮೇಲೆ ಅಚ್ಕಾರದ ಪುಡಿ ಹಾಕ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಪರೋಟನ. ಇದಕ್ಕೆ ನಾನೇನು ಎಣ್ಣೆ ಅಥವಾ ತುಪ್ಪ ಹಾಕಿಲ್ಲ, ಹಂಗೆ ಬೇಯಿಸ್ಕೊಂಡಿದ್ದೀನಿ. ಇದನ್ನು ನಾವು ರಾಗಿ ಹಿಟ್ಟಲ್ಲಿ ಬೇಕಿದ್ದರೂ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಮಲ್ಟಿಗ್ರೇನ್ ಆಟ ಬರುತ್ತಲ್ಲ ಅದರಲ್ಲಿ ಮಾಡ್ತಾಯಿದ್ದೀನಿ. ಸೊ ಈ ಮೀಡಿಯಮ್ ಸೈಜ್ದು ಒಂದು ಪರೋಟ, ಇದ್ರ ಜೊತೆಗೆ 1 ಕಪ್ಪು ಮೊಸರು ತೊಗೋತೀನಿ ನಾನು. ಇದು ನನ್ನ ಮಧ್ಯಾಹ್ನದ ಲಂಚು. ಇದಾದಮೇಲೆ ಮಧ್ಯಕ್ಕೆ ನಾನು ನೀರು ಕುಡಿತಾನೆ ಇರ್ತೀನಿ 1/2 an hourಗೆ ಒಂದು ಸತಿ. ಸೊ ನಾನು 12:50 ಅರೌಂಡ್ ಅಷ್ಟೊತ್ತಿಗೆ ಊಟ ಮುಗಿಸ್ಬಿಟ್ಟು ನಾನು ಹೋಗ್ತೀನಿ. ನನ್ನ ಮಗಳು ಸ್ಕೂಲಿಂದ ಕರ್ಕೊಂಡು ಬಂದೆ ಇವಾಗ.
ಸೊ ಅವಳು ಸ್ಕೂಲಿಂದ ಕರ್ಕೊಂಡು ಬಂದಾದಮೇಲೆ ಅವಳದು ಹೋಮ್ವರ್ಕ್ ಏನಾದರೂ ಕೊಟ್ಟಿದ್ದಾರಾ ಅಂತ ಫಸ್ಟ್ ಚೆಕ್ ಮಾಡಿಬಿಡ್ತೀನಿ. ಯೂಶ್ವಲಿ ಅವ್ರಿಗಿನ್ನೂ ಏನು ಹೋಮ್ವರ್ಕ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಕೊಟ್ಟರು ಜಸ್ಟು ಏನಾದರೂ ಡ್ರಾಯಿಂಗ್ ಮಾಡೋದು ಅಥವಾ ಸ್ಟ್ಯಾಂಡಿಂಗ್ ಲೈನ್ ಆ ಥರ ಏನಾದರೂ ಬರುತ್ತಲ್ಲ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಕೊಟ್ಟಿರ್ತಾರೆ ಅಷ್ಟೇ. ಸೊ ಅವಳು ಕರ್ಕೊಂಡು ಬಂದಾದಮೇಲೆ ನಾನು ಒಂದು 5 ಮಿನಿಟ್ಸು ಕ್ಲಾಸಲ್ಲಿ ಏನು ಮಾಡಿದರು ಏನೇನು ಎತ್ತ ಅಂತ ಎಲ್ಲ ಕೇಳಿಬಿಟ್ಟು ಮಾತಾಡ್ತಾ ಇರ್ತೀವಿ. ಒಂದು 5-10 ಮಿನಿಟ್ಸ್ ಆದಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಫ್ರೆಶ್ ಅಪ್ ಮಾಡಿಸಿ ಅವಳಿಗೆ ಊಟ ಎಲ್ಲ ಮಾಡಿಸ್ತೀನಿ ನಾನು. ಊಟ ಮಾಡಿಸಾದ್ಮೇಲೆ ಒಂದು 1/2 ಆನ್ ಅವರ್ ಆಟ ಆಡಿಸಿ ಆಮೇಲೆ ಅವಳನ್ನ ಮಲಗಿಸ್ತೀನಿ. ಸೊ ಅವಳು ಸ್ಕೂಲಿಂದ ಬಂದು ಊಟ ಮುಗಿಸಿ ಅವಳು ಮಲಗೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ 2:30-3 ಮಾಡಿಬಿಡ್ತಾಳೆ. ನಾನು ಎಷ್ಟೇ ಬೇಗ ಮಲಗಿಸಿದ್ರು ಅಷ್ಟೊತ್ತಾಗುತ್ತೆ. ಸೊ 3 o'clock ಮಲಗಿದರೆ ಇನ್ನು 5 o'clockವರೆಗೂ ಮಲಗಿಸ್ಬಿಡ್ತೀನಿ ನಾನು. ಮಲ್ಕೊಂಡಿರೋ ಗ್ಯಾಪಲ್ಲಿ ನನಗೇನಾದರೂ ಕೆಲಸ ಆಗುತ್ತೆ. ಆಮೇಲೆ ನಾನು ಬೆಳಗ್ಗೆ ಬರೀ ವಾಕ್ ಅಷ್ಟೇ ಮಾಡಿರ್ತೀನಿ, ಎಕ್ಸಸೈಸು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಲಗಿಸ್ತೀನಿ ನಾನು ಅವಳಿಗೆ. ಇನ್ನು ನಾನು ಮೀಶೋಲಿ ಒಂದು ಚಿಕ್ಕದು ಆರ್ಗನೈಸರ್ ಆರ್ಡ್ರ್ ಮಾಡಿದ್ದೆ. ನಾನು ಜ್ಯುವೆಲ್ರಿ ಆರ್ಗನೈಸ್ ಮಾಡ್ಕೊಳ್ಳೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಖುಷಿ ಮತ್ತು ಆದ್ಯಂದು ಚಿಕ್ಕ ಚಿಕ್ಕದು ಬ್ರೇಸ್ಲೈಟು, ರಿಂಗು ಅದೆಲ್ಲದು ಇಡೋಕ್ಕೆ ಬಾಕ್ಸ್ ಬೇಕಿತ್ತು ಅಂತೇಳಿ ಆರ್ಡ್ರ್ ಮಾಡಿದ್ದೆ. ಅದು ಬಂದಿತ್ತು. ಅದನ್ನ ಓಪನ್ ಮಾಡಿಬಿಟ್ಟು ನೋಡಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಸೊ ಹಂಗಾಗಿ ಅದೇನಿತ್ತಲ್ಲ ಅದೆಲ್ಲದ್ರೂ ಅದರಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಕಾಣುತ್ತೆ ಇದು ಅಂತ ಹೇಳ್ಬಿಟ್ಟು. ಕ್ಯೂಟಾಗಿ ಚೆನ್ನಾಗಿದೆ. ಇನ್ನು ನನಗಿಬ್ಬರು ಹೆಣ್ಮಕ್ಳೇ ಆಗಿರೋದ್ರಿಂದ ಕ್ಲಿಪ್ಪು, ರಬ್ಬರ್ ಬ್ಯಾಂಡು, ಹೇರ್ ಬ್ಯಾಂಡು ಅಂದ್ಕೊಂಡು ಇದೇ ತುಂಬಿರುತ್ತೆ ಮನೆ ತುಂಬ. ಸೊ ಅದೆಷ್ಟಿದ್ರೂ ಹಾಕೋಕ್ಕೆ ಸಾಕಾಗಲ್ಲ ನನಗೆ. ಹಂಗಾಗಿ ಇದೊಂದು ಇರಲಿ ಅಂತ ಹೇಳ್ಬಿಟ್ಟು ಮಾಡಿದ್ದೆ ನಾನು. ಇನ್ನು ನಾನು ಅದೆಲ್ಲ ಜೋಡಿಸಿ ರಾಮಾಯಣ ಮಹಾಭಾರತ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ 2:30 ಆಗಿಬಿಟ್ಟಿತ್ತು. ಸೊ ಬೇಗ ನಾನು ಅದನ್ನು ಮಲಗಿಸ್ದೆ, ಊಟ ಮಾಡಿಸಿ. ಇವತ್ತು 3:30ಗೆ ಮಲಗಿದ್ದಾಳೆ ಅವಳು. ಇನ್ನು ನಾನು ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದಿತ್ತು, ಅದನ್ನೂ ಮಾಡಿಕೊಂಡು ನಾನಿಲ್ಲಿ 4:30ಗೆ ಒಂದು ಸ್ವಲ್ಪ ಏರೋಬಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಟೈಮ್ ಇಲ್ಲದಾಗ 1/2 an hour ಅಷ್ಟೇ ಮಾಡ್ತೀನಿ. ಟೈಮ್ ಇದ್ದರೆ 1 hour ಮಾಡ್ತೀನಿ. ನಾನು ಬೆಳಗ್ಗೆ ಆಲ್ರೆಡಿ 40 minutes ವಾಕ್ ಮಾಡಿರೋದ್ರಿಂದ ಇವಾಗ ನನ್ನ ಟೈಮ್ ಕನ್ವೀನಿಯೆಂಟ್ಗೆ ನಾನು ಮಾಡ್ಕೋತೀನಿ. ಸೊ ಎರಡೂ ಮಾಡ್ತೀನಿ ನಾನು ಡೈಲಿ. ಒಂದೊಂದು ದಿವಸ ಬೆಳಗ್ಗೆ ಎಕ್ಸಸೈಸ್ ಮಾಡ್ಕೋತೀನಿ, ಸಂಜೆ ವಾಕ್ ಮಾಡ್ಕೋತೀನಿ. ಇಲ್ಲ ನನಗೆ ಬೇಕು ಅಂದರೆ ಬೆಳಗ್ಗೆ ವಾಕ್ ಮಾಡಿಬಿಟ್ಟು ಸಂಜೆ ಎಕ್ಸಸೈಸ್ ಮಾಡ್ಕೋತೀನಿ. ಈಗ ಆಲ್ಟರ್ನೇಟಿವ್ ಆಗಿ ಮಾಡ್ತಾನೆ ಇರ್ತೀನಿ. ಒಟ್ನಲ್ಲಿ ಮಾಡೋದಂತೂ ತಪ್ಪಿಸಲ್ಲ, ನಾನು ಮಾಡ್ತೀನಿ. ಫೈನಲಿ ನನಗೆ ಅನಿಸಿದ್ದೇನು ಅಂದರೆ, ನಾನು ಕರೆಕ್ಟಾಗಿ ಮಾಡಿದಿದ್ರೆ 1 ವೀಕಲ್ಲಿ 3 kg ವೆಯ್ಟ್ ಲಾಸ್ ಆಗ್ತಾಯಿದ್ದೆ. ಬಟ್ ನನ್ನ ಮಿಸ್ಟೇಕಿಂದ ನಾನೊಂದು ಹತ್ತತ್ರ ಅರ್ಧ kg ಜಾಸ್ತಿ ಆಗಿದ್ದೀನಿ. ಅದು ಬಿಟ್ಟರೆ ಓವರಾಲ್ ನನಗೆ ಈ ವೆಯ್ಟ್ ಲಾಸ್ ಚಾಲೆಂಜ್ ಏನಿದೆ ಅದು ಚೆನ್ನಾಗೇ ವರ್ಕ್ ಆಗಿದೆ. ಸೊ ನಾನು ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ 21 ಡೇಸ್ಗೆ. ಸೊ ಇದಾಗಿತ್ತು ಫ್ರೆಂಡ್ಸ್ ನಂದು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.